ಇದು ಚಿಂಚಲಿ ಮಾಯಕ ಜಾತ್ರೆ ಮತ್ತು ಯಲ್ಲಮ್ಮೂಡಿ ಜಾತ್ರೆಯಾಗ ಟೂರಿಂಗ್ ಪ್ಯಾಕೇಜ್ ಹೋಗಿ ಬಂದಿರ್ತಾವ. ಅವು 10 ದಿವಸ ಮನೋರಂಜನೆ ಮಾಡ್ತಾವ. 10 ದಿವಸ ಆದ ನಂತರ ಜಾತ್ರೆಯಾಗ ಮಂದಿ ಕಡಿಮೆ ಆಗೈತೆ ಕಿತ್ಕೊಂಡು ಬೇರೆ ಕಡೆ ಹೋಗ್ತಾರೆ. ಹಂಗಾಗ್ಯದ ನಮ್ಮ ಬೆಳಗಾವಿ ಪರಿಸ್ಥಿತಿ. ಇವ್ರು ಬರೋದು ಇಲ್ಲಿ ಮೋಜು ಮಂದಿ ಬಹುತೇಕ ಜನ, ಕೆಲವೊಂದು ಶಾಸಕರು ಸೀರಿಯಸ್ ಅದಾರ. ಬಹುತೇಕ ಜನ ಬರೋದು ಅಧಿಕಾರಿಗಳು, ಕೆಲವೊಂದು ಶಾಸಕರು ಮೌಜು ಮಸ್ತಿ ಮಾಡೋದೈತಿ, ಹೋಗೋದೈತಿ. ಅವ್ರು ಬೆಳಗಾವಿ ಬಗ್ಗೆ, ಉತ್ತರ ಕರ್ನಾಟಕ ಬಗ್ಗೆ ಎಲ್ಲಿ ಕಾಳಜಿ ಐತ್ರಿ? ನಾವು ಆಫ್ ದ ರೆಕಾರ್ಡ್ ಮಾತಾಡ್ತಾರೆ, ನಮ್ಗೆ ಗುರ್ತಾಗ್ತೈತಿಲ್ಲ ಅವ್ರ ವರ್ತನೆಗಳನ್ನ. ಕೆಲವು ಶಾಸಕರು ಧ್ವನಿ ಎತ್ತಕೊಂಡು ಕೂಡ ಅದನ್ನ ತಡೆ ಅನ್ನೋ ಕೆಲಸ ಮಾಡಿ ಅದನ್ನ ಡೈವರ್ಟ್ ಮಾಡೋ ಕೆಲಸ ಈ 2 ದಿವಸ ನಡೀತು. ಮೊದಲನೇ ದಿವಸ ಶ್ರದ್ಧಾಂಜಲಿ, ಆಮೇಲೆ ಶಾಮನೂರ್ಜಿ ಅವ್ರು ತಿರ್ಕೊಂಡ ನಂತರ ಶ್ರದ್ಧಾಂಜಲಿ 2 ದಿವಸ ಹೋಯ್ತು. ಉಳಿದಿದ್ದು 2 ದಿವಸ 6 ದಿವಸ. 6 ದಿವಸ ಒಳಗೆ ಮುಂಜಾನೆ 9 ಗಂಟೆಗೆ ಕರೆದ್ರೆ 11 ಗಂಟೆಗೆ ಬರ್ತಿದ್ರು. ಯಾಕೆ? ರಾತ್ರಿ ಡಿನ್ನರ್ ಪಾರ್ಟಿ. ಮುಂಜಾನೆ ಎದ್ದು ಕೊಟ್ಟು ತಲೆ ಬಿಸಿ ಉಳಿಬೇಕಲ್ಲ, ಅದು 11 ಗಂಟೆಗೆ ಬರ್ತಿದ್ರು. 9 ಗಂಟೆ ಪ್ರಾರಂಭ ಮಾಡಿದ್ರು. ಎಲ್ಲಿ ಅಧಿವೇಶನ ಆಗ್ತಿತ್ತು? ಕಾಟಾಚಾರಕ್ಕೆ ಅಂತ ಹೇಳಿ ಇಲ್ಲಿ ಅಧಿವೇಶನ ಮಾಡುವಂಥದ್ದು ಬೇಡ. ಏನಾದರೂ ಸ್ಪೆಸಿಫಿಕ್ ಆಗಿ ವಿಷಯಗಳು ಚರ್ಚೆ ಆಗಿ ಇಲ್ಲಿ ನಿರ್ಣಯ ಆಗುವಂಥದ್ದು ಆ ಥರ ಅದು ಉಪಯೋಗ. ನಾನು ಏನಲ್ಲ, ಇದು ಟೂರಿಂಗ್ ಟಾಕೀಸ್ ರೀ. ಟೂರಿಂಗ್ ಟಾಕೀಸ್ ಈಗ ನೀವು ಒಂದು ಟಾಕೀಸ್ ಪರ್ಮನೆಂಟ್ ಇದ್ರೆ ನೀವು ಅದಕ್ಕೆ ಕೇಳ್ಬೋದು, ಹಿಂಗೆ ತೋರ್ಸಾತಿ ಹಂಗೆ ತೋರ್ಸಾತಿ, ರೇಟ್ ಹೆಚ್ಚೈತಿ ಕಡಿಮೆ ಐತಿ. ಟೂರಿಂಗ್ ಟಾಕೀಸ್ ಅವ್ನು ಏನು ಕೇಳವ್ರು ನೀವು? ಅವ್ನು ಗುಡ್ಶಾಪಿಗೆ ಹೇಳ್ತಿದ್ದ ಗುಡ್ಶಾಪಿ. ನಾನು ಆನ್ ದ ರೆಕಾರ್ಡ್ ಫ್ಲೋರ್ನಾಗ ಹೇಳಿದ್ದಾನೆ, ಇದನ್ನ ರೆಕಾರ್ಡ್ ಐತಿ ಟೂರಿಂಗ್ ಟಾಕೀಸ್ ಅಂತ ಹೇಳಿ. ಉಳಿದ ನಿಮಗೆ ನೀವು ನೋಡಿದ್ರೆ ನಾವೇನ್ ಮಾಡಕ್ ಸಾಧ್ಯ ಐತೆ? ಡಿನ್ನರ್ ಪಾಲಿಟಿಕ್ಸ್ ದಿವಸ ನಡೆದೈತೆ. ಡಿನ್ನರ್, ಆಮೇಲೆ ಇದು ಏನು ಟಿಫಿನ್, ಡಿನ್ನರ್, ಮತ್ತೆ ಇನ್ನೇ ಏನ್ ಬೇಕು? ಒಂದು ನಿಮಿಷ.